ಆಟೋಗೆ ಹೊಡೆದಿದ್ದಾರೆ ಬಂದು ಪಲ್ಸರ್ ಗಾಡಿ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನೋಡ್ತಾ ಇದೀವಿ ಗಾಡಿ ಮಾತ್ರ ಇಲ್ಲೇ ಐತೆ. ಹ್ಯಾಂಡ್ಲು ಮುರಿದೋಗಿದೆ ಅಂದರೆ ಮನುಷ್ಯ ಬದುಕಿರ್ತಾನ? ಹಾಂ ಅದೇನೇ ಹೇಳ್ತಾ ಇರೋದು. ಇಲ್ಲಿ ತುಂಬ ಸ್ಪೀಡ್ ಬರ್ತಾರೆ ಇಲ್ಲಿ. ಏನು ಗುರು ಆಕ್ಸಿಡೆಂಟ್ ಇದು ಏನಾಗಿರುತ್ತೋ? ಹಾಂ ಇಲ್ಲ ಇಲ್ಲಿಗೆ ಬಿದ್ದಿರುತ್ತೆ ಏಟು. ಟಚ್ ಆದ ತಕ್ಷಣ ಚೆಸ್ಟ್ಗೆ ಬಿದ್ದಿರುತ್ತೆ. ಜಂಪ್ ಮಾಡಿರ್ತಾನಲ್ಲ ಹ್ಯಾಂಡಲು ಅದೇನು ಗಟ್ಟಿ ಐತಿಯಾ? ರೇಸಿಂಗ್ ಗಾಡಿ ಇದೇ ರೋಡಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಹಾಂ ನೋಡಿ ವೀಲೂ ಕಟ್ಟಾಗಿ ಹೋಗಿದೆ. ಗುದ್ದಿರೋ ಪೋರ್ಸ್ಗೆ ಇದೇ ಕಟ್ಟಾಗಿ ಹೋಗಿದೆ. ಇದು ಆಟೋದು ಏನಾಗಿರುತ್ತೆ ಗೊತ್ತಾ ಗುರು? ಆರ್ಡ್ರ್ ಬಂದಿರುತ್ತಲ್ಲ, ಟರ್ನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿದ್ರೆ ಸ್ಪೀಡ್ ಬರ್ತಾರಲ್ವ, ಖಾಲಿ ಹೊಡಿತಾ ಇರ್ತಾರೆ ರೋಡು. ಕಟ್ ಮಾಡಿರ್ತೀರಾ, ಆ ಕಡೆಯಿಂದ ಜುಪ್ ಅಂತ ಬಂದಿರ್ತಾರೆ, ಹೋಗಿ ಹೊಡೆದವನು ಪಾಸ್ ಮಾಡಿದಾಗ ಅವ್ರು ಜುಪ್ ಅಂತ ಹೊಡೆದಾಗ ಸೈಡ್ ಹೊಡೆದೈತೆ. ಹೌದು ಇಲ್ಲಿ ಸ್ವಲ್ಪ ಅವರು ಹಾಂ ಹಾಕ್ಬೇಕು. ಇಲ್ಲಿ ಏನಾಗುತ್ತೆ ಗೊತ್ತಾ, ಆಟೋದವರು ಟರ್ನಿಂಗ್ ಮಾಡ್ಕೊಬಿಡ್ತಾರೆ. ಆರ್ಡ್ರ್ ಬರ್ತು ಅಂತ ಸಡನ್ನಾಗಿ ಆ ಟೈಮಲ್ಲಿ ಹೊಡೆದಿರೋದು ಅನಿಸುತ್ತೆ. ಹಿಂದೆ ಹೊಡಿಬೇಕಾಯ್ತು. ಈ ಟರ್ನ್ ಮಾಡೋಕೆ ಹೋಗೋರು ಆಟೋದವರು ಇನ್ನು ಸಡನ್ನಾಗಿ ಬಂದು ಹೊಡೆದವನೇ ಅನಿಸುತ್ತೆ. ಈ ಸೈಡ್ಗೆ ಹೊಡೆದಿದೆಯಲ್ಲ, ಹಿಂದೆ ಹೊಡೆದಿಲ್ಲ, ಮುಂದೆ ಹೊಡೆದಿಲ್ಲ. ಇವನು ಟರ್ನ್ ಮಾಡೋಕೆ ನೋಡೋನೆ ಆಟೋದವನು, ಆ ಟರ್ನಿಂಗ್ ಹೊಡೆದಿರೋದು ಇಲ್ಲಿ ಆಗಿರುತ್ತೆ. ಅಲ್ಲೆಲ್ಲ ಕಟ್ಟೆ ಆಗ್ಬಿಟ್ಟಿದೆ ಗಾಡಿದು, ಏನೂ ಇಲ್ಲ ಅಲ್ಲಿ. 100 ಮೇಲೆ ಸ್ಪೀಡ್ ಇರುತ್ತೆ ಗಾಡಿ. ಅದು ಬ್ಯಾಡ್ ಟೈಮು. ಇಂಡಿಕೇಟ್ರ್ ಹಾಕಿ. ಏನು ಗೊತ್ತಾ, ಇಲ್ಲಿ ಫಾಸ್ಟಾಗಿ ಬರ್ತಾ ಇರ್ತಾರೆ, ಡೌನ್ ಇರುತ್ತೆ. ಸಡನ್ನಾಗಿ ನೀವು ಯಾವುದೋ ಆರ್ಡ್ರ್ ಬಂತು ಅಂತ ಎತ್ಕೊಂಡು ನೋಡ್ದೇನೆ ಟರ್ನ್ ಮಾಡ್ಬಿಡ್ತೀರಾ, ಕೂತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳೋದು ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ಹೋಗಿ ನೋಡಿ. ಹಿಂದೆಗಡೆ ಇರೋವ್ರಿಗೂ ಫುಲ್ ಹೆಲ್ಮೆಟ್ ಕೊಡಿ. ನೋಡಿ ಅದು ಹೊಡೆದಿದ್ದಕ್ಕೆ ಮುಂದೆಗಡೆಯವನು ಹೆಲ್ಮೆಟ್ ಇದ್ರೆ ಉಳ್ಕೊತಾನೆ, ಹಿಂದೆಗಡೆಯವನು ಹೋಗಿ ಎಗರು ಬೀಳ್ಬೇಕಾಗುತ್ತೆ ಅಷ್ಟೇ.